ದೇವೇಗೌಡರ ಮಗನಾಗಿ ಇವ್ರು ಯಾಕೆ 120 ಸೀಟ್ ತಗೊಳ್ಳ? ಇವರೇ ಹೇಳಿಲ್ವ 120 ಸೀಟ್ ಬರದೇ ಇದ್ರೆ 113 ಡಿಸಾಲ್ವ್ ಮಾಡ್ತೀನಿ ಅಂದರು. ಎಲ್ಲ ಇವರೇ ಮಾತಾಡೋರು, ಇವ್ರ ಹತ್ರನೇ ಇದೆ, ಪ್ರಶ್ನೆನೂ ಇದೆ ಉತ್ತರನೂ ಇದೆ, ಅಲ್ಲೇ ಇದೆ. ಸೊ ಅದರಿಂದ ಪಾಪ ಬಿಡಿ, ನೀವು ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದೀರಿ, ನಾವು ಯಾಕೆ ಮಾಡ್ತೀವಿ? ನಾವು ಸಾಫ್ಟ್ ಕಾರ್ನರ್, ನೋ ಕಾರ್ನರ್. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ, ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇದೆ. ಅವ್ರ ಮಗ ಮಾತಾಡಿರೋದು, ಅವ್ರ ಅಪ್ಪ ಮಾತಾಡಿರೋದು, ಇವು ಬಿ ಜೆ ಪಿ ಬಗ್ಗೆ ಕಾಂಗ್ರೆಸ್ನವರು ಅಷ್ಟು ಮಾತಾಡಿಲ್ಲ. ಕಾಂಗ್ರೆಸ್ನವರು ಅಷ್ಟು ಮಾತಾಡಿಲ್ಲ. ಆಮೇಲೆ ಕಾಂಗ್ರೆಸ್ನವರು ಯಾವತ್ತೂ ಸಹ ಮೋದಿಯವರು ಈ ದೇಶದಲ್ಲಿ ಪ್ರಧಾನಿ ಆದರೆ ನಾವು ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳೇ ಇರಲಿಲ್ಲ. ಎಲ್ಲ ಇವತ್ತೇನಾರ ಮೋದಿಯವ್ರನ್ನ, ಬಿ ಜೆ ಪಿಯವ್ರನ್ನ ಅತಿ ಹೆಚ್ಚು ಕಠಿಣ ಶಬ್ದವನ್ನು ಉಪಯೋಗಿಸಿದರೆ ಅದು ನಮ್ಮ ರಾಜ್ಯದಲ್ಲಿ ಜನತಾದಳದ ದೇವೇಗೌಡರು, ಕುಮಾರಸ್ವಾಮಿ. ಇವತ್ತು ಅವರು ಹತ್ರ ಇದ್ದಾರೆ. ಈಗ ಅವ್ರ ಪಾರ್ಟಿನಲ್ಲೇ ಒಂದು ಕಡೆ ನಾವು ಸ್ಥಳೀಯ ಚುನಾವಣೆ ಬೇಡ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸ್ಥಳೀಯ ಚುನಾವಣೆ ಬೇಡ ಅಂದಮೇಲೆ ಇವರಲ್ಲೇ ನಮಗೆ ಆಗಬೇಕು ಅಂತ ಸ್ಥಳೀಯವಾಗಿ ಚರ್ಚೆ ಆಗ್ತಾ ಇದೆ. ಬಟ್ ಅದು ಅಲ್ಟಿಮೇಟ್ ತೀರ್ಮಾನ ಕೇಂದ್ರದಲ್ಲಿ ಆಗಬೇಕು ಅವ್ರಿಗೆ. ಇಲ್ಲಿ ಎಷ್ಟರ ಮಟ್ಟಿಗೆ ಬಿ ಜೆ ಪಿಯವರ ವಾಯ್ಸ್ಗೆ ಕೇಂದ್ರದವರು ಒಪ್ತಾರೋ ಬಿಡ್ತಾರೋ ನಮಗೇನು ಗೊತ್ತು. ಸೊ ಅದರಿಂದ ನಾವು ಅದ್ರ ಬಗ್ಗೆ ಇವರು ಮಿಲ್ನ ಆಯ್ತಾರ, ಅಲಯನ್ಸಲ್ಲೇ ಹೋಯ್ತಾರ, ಅಸೆಂಬ್ಲಿಗೆ ಮತ್ತು ಪಾರ್ಲಿಮೆಂಟ್ಗೆ ಸೀಮಿತನ, ಲೋಕಲ್ ಚುನಾವಣೆಗೆ ಸಪ್ರೇಟ್ ಆಗ್ತಾರ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ಒಂದು, ಇವರು ಇವತ್ತು ಅಲಯನ್ಸ್ ಆಗಿರೋದು ಅವ್ರ ಸ್ವಂತ ಹಿತಾಸಕ್ತಿಗೆ, ಕಾರ್ಯಕರ್ತರ ಹಿತಾಸಕ್ತಿಗಲ್ಲ. ಇವತ್ತು ಕಾರ್ಯಕರ್ತರ ಹಿತಾಸಕ್ತಿನ ಗಮನದಲ್ಲಿಟ್ಕೊಂಡು ಜನತಾದಳದಲ್ಲಿರ್ಬೋದು, ಬಿ ಜೆ ಪಿಯಲ್ಲಿರ್ಬೋದು, ಸೊ ಅವರ ಸ್ನೇಹನ, ಅವರ ವಿಶ್ವಾಸವನ್ನು ಮಾಡುವಂಥ ಪರಿಸ್ಥಿತಿಲಿಲ್ಲ ಅವರು. ಕುಮಾರಸ್ವಾಮಿಯವರಿಗೆ ಮಂತ್ರಿ ಪದವಿ ಕೊಟ್ಟರು, ಅಲಯನ್ಸ್ ಅದು ಕೊಡದೇ ಇದ್ರೆ ಅಲಯನ್ಸ್ ಇರ್ತಿದ್ರ? ಈ ಥರ ಅವ್ರದ್ದು ಪರಿಸ್ಥಿತಿ ಇದೆ. ಅದು ಸಂದರ್ಭದಲ್ಲಿ ಈ ಚರ್ಚೆ ಆಗ್ತಾ ಇದೆ. ಮೊನ್ನೆ ಬಿ ಜೆ ಪಿಯವ್ರ ಆಫೀಸಲ್ಲೇ ಚರ್ಚೆ ಆಗಿದೆ, ನಾವು ಸ್ಥಳೀಯವಾಗಿ ನಾವು ಬೇರೆ ಹೋಗ್ತೇವೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆ ಕಾಂಟೆಸ್ಟಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಅವ್ರು ಮಿಲ್ನ ಆಗೋದು, ಅಲಯನ್ಸ್ ಆಗೋದು, ಉಳ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟಿದ್ದಾರೆ. ಅವ್ರು ಮಾಡಿಕೊಳ್ಳಿ ನನಗೆ ಅಂತ. ಸರ್, ಈಗ ಸಂಕ್ರಾಂತಿ ನಂತರ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ 2.0 ಶುರು ಆಗುತ್ತೆ ಅಂತ ಮೊನ್ನೆ 2.5 ವರ್ಷ ಆಗ್ತಿದ್ದಂಗೆ ಡೈಲಿ ಅಲ್ಲಿ ಇಲ್ಲಿ ಹೋದ್ರಲ್ಲ ಸರ್ ಶಾಸಕರನ್ನ, ಅದರ 2ನೇ ಭಾಗ ಶುರು ಆಗುತ್ತೆ ಅಂತ ಬಿಜೆಪಿ ಅವರು ಈಗ ಸೋಷಿಯಲ್ ಮೀಡಿಯಾಗಳು ಟ್ವೀಟ್ ಎಲ್ಲ ಮಾಡ್ತಾ ಇದ್ದಾರೆ. ಬಿಜೆಪಿ ಇರ್ತಾನೆ, ಕಾಂಗ್ರೆಸ್ನವರಲ್ಲ ಸರ್. ನಿಮ್ಮ ಹಲವು ಶಾಸಕರು ಕೂಡ ಹೇಳಿದ್ದಾರೆ ಜನವರಿ 16 ಬಳಿಕ ಮಾತಾಡ್ತೀವಿ ಶಿವಗಂಗಾ ಅವರು ಹೇಳಿದ್ದಾರೆ. ಡೇಟೇ ಕೊಡ್ತಾ ಇದ್ರು, ಯಾರು ಮಾಡ್ತಾ ಇದ್ದಾರೆ. ಬಿಜೆಪಿ ಇರ್ತಾನೆ, ಕಾಂಗ್ರೆಸ್ನವರಲ್ಲ ಸರ್. ನಿಮ್ಮ ಹಲವು ಶಾಸಕರು ಕೂಡ ಹೇಳಿದ್ದಾರೆ ಜನವರಿ 16 ಬಳಿಕ ಮಾತಾಡ್ತೀವಿ ಶಿವಗಂಗಾ ಅವರು ಹೇಳಿದ್ದಾರೆ. ಡೇಟೇ ಕೊಡ್ತಾ ಇದ್ರು, ಯಾರು ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನ್ಗೆ ನಮ್ಮ ಶಿವಗಂಗಾ ಅವ್ರಿಗೆ ಏನು ಮಾಹಿತಿ ಇದೆಯೋ, ಅವ್ರಿಗೆ ಯಾವ ಶಕ್ತಿ ಇದೆಯೋ ಗೊತ್ತಿಲ್ಲ. ನಮಗೆಲ್ಲ ಇನ್ನೂ ಆ ಥರದ ಯಾವುದೂ ಮಾಹಿತಿನೂ ಇಲ್ಲ, ದಿವ್ಯ ಶಕ್ತಿನೂ ಇಲ್ಲ, ಆ ಥರ ದಿವ್ಯ ಶಕ್ತಿನೂ ಇಲ್ಲ. ಬಹುಶಃ ನನಗೆ ಗೊತ್ತಿದ್ದಂಗೆ ನವೆಂಬರ್ ಕ್ರಾಂತಿ ಮುಗಿದೋಯ್ತು, ಡಿಸೆಂಬರು ಮುಗೀತು, ಜನವರಿನೂ ಆಯಿತು. ಹಿಂಗೇನೆ ಏನೇ ತೀರ್ಮಾನ ಒಂದು ಗೌರವಯುತವಾದಂಥ ರೀತಿಯಲ್ಲಿ ಈ ಹೈಕಮಾಂಡೇ ಅವರಿಬ್ಬರಿಗೆ ಇವ್ರನ್ನೇ ಮುಂದುವರಿಸ್ತಾರೋ, ಬದಲಾವಣೆ ಮಾಡ್ತಾರೋ, ರೀಶಫಲ್ ಮಾಡ್ತಾರೋ, ಯಾವುದೇ ವಿಚಾರನ ನಮ್ಮಲ್ಲಿ ಬೀದಿಗೆ ಬರದೇ ಇರೋ ರೀತಿಯಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರು, ಮೇಡಮು, ಸುರ್ಜೇವಾಲಾ, ಇವರು ವೇಣುಗೋಪಾಲ್ 100ಕ್ಕೆ 100 ಅನ್ಯೋನ್ಯವಾಗಿ ಎಲ್ಲ ಬಗೆಹರಿಸ್ತಕ್ಕಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ, ಮಾಡ್ತಾರೆ. ಸೊ ಅದು ರೀಶಫಲ್ಗೆ ಲಿಮಿಟ್ ಆಗುತ್ತೋ, ಲೀಡರ್ಶಿಪ್ ಚರ್ಚೆ ಆಗುತ್ತೋ, ಅದು ಅವ್ರ ಹಂತದಲ್ಲೇ ಬಿಟ್ಟಿದ್ದೇವೆ. ಇಲ್ಲಿ ನಾವು ಮಾತನಾಡೋದಲ್ಲ, ಅದು ಅರ್ಥನೂ ಇಲ್ಲ, ಅದು ಅವಶ್ಯಕ. ಅದು ಈಗ ಆ ಮಟ್ಟಕ್ಕೆ ಅಂದಮೇಲೆ ನಾವು ಡೇಟ್ ಫಿಕ್ಸ್ ಮಾಡೋಕ್ಕಾಗಲ್ಲ, ಅವರೇ ಡೇಟ್ ಫಿಕ್ಸ್ ಮಾಡಬೇಕಲ್ಲ. ಅದರಿಂದ ಅದೆಲ್ಲ ಏನು ಗಚ್ಚಲ್ಗೆರೆ ನಗರ ಸಭೆಗೆ ಸೇರಿಸೋದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ. ಇವತ್ತು ಅಶೋಕ್ ಅವರು ಮತ್ತು ಚಲವಾದಿ ಸ್ವಾಮಿ ಎಲ್ಲರೂ ಅಲ್ಲಿ ಪ್ರೊಟೆಸ್ಟ್ ಭಾಗಿಯಾಗ್ತಾ ಇದ್ದಾರೆ ಸರ್. ಈಗ ಗೆಜ್ಜಲಗೆರೆ ಕಳೆದ
ಒಂದು ತಿಂಗಳಿಂದನೇ ಪ್ರಾರಂಭ ಆಗಿದೆ. ನಮ್ಮ ಅಲ್ಲಿಯ ಶಾಸಕರು ಪುರಸಭೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಕ್ಯಾಬಿನೆಟ್ಗೆ ತಂದು ಕೆಲವು ಮತ್ತು